4 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ಅಷ್ಟರಲ್ಲೇ ನಿಯರೆಸ್ಟ್ ನಮ್ಮ ಫ್ರೆಂಡ್ಸ್ ಅವರಿಗೆ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಬರಕ್ಕೆ ಹೇಳಿದ್ವಿ. ನಾವು ಅಲ್ಲಿಂದ ಮತ್ತೆ ಪಿಕ್ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಅಪೋಲೋದಲ್ಲಿ. ಎಲ್ಲೆಲ್ಲಿ ಪೆಟ್ಟಾಗಿದೆ ಮೇಡಮ್, ಹೇಗಿದ್ದಾರೆ ಈಗ? ಇಬ್ಬರಿಗೆ ಕಾಲ್ಗೆ ಏಟಾಗಿದೆ, ಒಬ್ಬರಿಗೆ ಕಾಲ್ಗೆ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಕಾಲ್ಗೆ ಸ್ಟಿಚಸ್ ಬಿದ್ದಿದ್ದಾವೆ. ಇನ್ನೊಂದು ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ ಗಾಯ ಆಗಿದೆ. ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು. ಯಾವ ಸೀಟಲ್ಲಿ ಇದ್ರು ಮೇಡಮ್? ಮತ್ತೆ ಅವರು ಹೇಗೆ ಬಂದರು? ಅವರು ಬ್ಯಾಕ್ ಸೈಡ್ ಸೀಟಲ್ಲಿದ್ದರು. ಸೊ ಕಂಟೈನರ್ ಬಸ್ಗೆ ಹೊಡೆದಾಗ ಒಂದು ಗ್ಲಾಸ್ ಬ್ರೇಕ್ ಆಗಿದೆ ಹಿಂದ್ಗಡೆ. ಸೊ ವಿಂಡೋಯಿಂದ ಹೊರಗಡೆಗೆ ಜಂಪ್ ಮಾಡಿ ಇವರು ಹೊರಗಡೆ ಬಂದಿದ್ದಾರೆ. ಇನ್ನು ಬೇರೆ ಪ್ಯಾಸೆಂಜರ್ಗಳೆಲ್ಲ ಇನ್ನು ಒಳಗಡೆ ಇದ್ರಂತೆ. ಇವರು ಹೆದರ್ಕೊಂಡು ಇವರು ಹೊರಗಡೆ ಬರೋದ್ರಲ್ಲಿ ಬೇರೆಯವ್ರ ಮೇಲೆಲ್ಲ ಅವರು ಅಬ್ಸರ್ವ್ ಮಾಡಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇನ್ನೂ ಇಬ್ಬರು ಇವ್ರ ಜೊತೆ ಇನ್ನೂ ಒಟ್ಟು 5 ಜನ ವಿಂಡೋಯಿಂದನೇ ಹೊರಗಡೆ ಬಂದಿದ್ದಾರಂತೆ. ರಿಮೈನಿಂಗ್ ಇನ್ನೂ ಇದ್ರು ಒಳಗಡೆ. ಆಲ್ರೆಡಿ ಅಲ್ಲಿ ಸ್ಮೆಲ್ಸ್ ಬರ್ತಾ ಇದ್ವು ಹೊಗೆದು ಅಂತ ಹೇಳಿದ್ರು. ಇನ್ನೂ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಹೇಳಬೇಕು ಡಾಕ್ಟರ್ ಇನ್ನ ಏನು ಅಂತ. ಈ ದಿನ ಚಿತ್ರದುರ್ಗ ಜಿಲ್ಲೆಯ ನ್ಯಾಷನಲ್ ಹೈವೇ ಜಗವನಹಳ್ಳಿ ಸಮೀಪ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗಿದ್ದಂಥ ಒಂದು ಟೀಮರ್ ಖಾಸಗಿ ಬಸ್ಸಿಗೆ ಟೂರ್ಸ್ ಬೆಂಗಳೂರು ಹೋಗ್ತಿರೋಂಥ ಒಂದು ಕಂಟೈನರು ಡ್ರೈವರ್ ಒಂದು ಅಜಾಗರೂಕತೆಯಿಂದ ಒಂದು ಭೀಕರವಾದಂಥ ಅಪಘಾತ ಸಂಭವಿಸಿದೆ. ಅಪಘಾತ ಸಂಭವಿಸಿದ ತಕ್ಷಣವೇ ಮನೆ ಎಸ್ ಸರ್ ನನ್ನ ಗಮನ ತಗೊಂಡು ತಕ್ಷಣ ನಾವು ಮತ್ತು ಪೊಲೀಸ್ ಎಲ್ಲರೂ ಸಿಬ್ಬಂದಿ ಮತ್ತು SDF ಟೀಮು ಸ್ಥಳಕ್ಕೆ ದೌಡಾಯಿಸಿ ಈ ಸ್ಥಳದಲ್ಲಿ ಬೆಂಕಿ ಹತ್ಕೊಂಡುರಿತಾ ಇತ್ತು. ಏನು ಫೈರ್ ಇಂಜಿನಿಂದ ಎಲ್ಲ ಬಸ್ಗಳಿಗೆ ಹತ್ತಿರದ ಬೆಂಕಿಯನ್ನು ಆರಂಭಿಸಿ 24 ಜನರನ್ನ ಇದನ್ನು ನಾವು ಹಿರಿಯರಿಗೆ 12 ಜನ ಶಿಫ್ಟ್ ಮಾಡಿದ್ದು. ಆ 9 ಜನ ಶಿರಾಕ್ಕೆ, 3 ಜನ ತುಮಕೂರಿಗೆ, ಒಟ್ಟು 24 ಜನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಟ್ಟು ಬಸ್ನಲ್ಲಿ 30 ಜನ ಪ್ರಯಾಣಿಕರಿದ್ದರು. ಡ್ರೈವರು ಮತ್ತು ಕಂಡಕ್ಟರ್ ಸೇರಿ 32 ಜನ. ಈಗ ಅದರಲ್ಲಿ 4 ಡೆಡ್ ಬಾಡಿಗಳು ಸಿಕ್ಕಿದ್ದಾರೆ. ಇನ್ನು 4 ಡೆಡ್ ಬಾಡಿಗಳ ಅವಶೇಷಗಳನ್ನು ಈಗ ಬಸ್ಸು ಗಜ್ಜುಗಜ್ಜಾಗಿದ್ದರಿಂದ ಅದನ್ನು ಕಾಯ್ದೆನೋ ನಮ್ಮ ಎಡ್ಜಾರಪ್ಪ ತಂಡದವರು ಅದನ್ನು ಕಟ್ ಮಾಡಿ ತೆಗೆದು ಅವಶೇಷಗಳನ್ನು ಸಂಗ್ರಹಿಸಲಾಗ್ತದೆ. ಬಸ್ ಚಾಲಕ ಡ್ರೈವರ್ ಲಾರಿ ಚಾಲಕನ ಮರಣ ಹೊಂದಿತ್ತು. ಅದನ್ನು ಸಮೇತ ನಾವೀಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಎಲ್ಲ ಬಾಡಿಗಳನ್ನು ಶಿಫ್ಟ್ ಮಾಡಿದ ನಂತರ ಅದನ್ನು DNA ಪರೀಕ್ಷೆ ಮಾಡಿ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ಸಂಬಂಧಪಟ್ಟಂಥ ವಾರಸುದಾರರಿಗೆ ನಿಯಮಾನುಸಾರ ಹಸ್ತಾಂತರ ಮಾಡಲಾಗಿದೆ. ಸೊ ಈಗೇನು ಟ್ರಾಫಿಕ್ ಬಂದಾಗಿತ್ತು ಅದನ್ನೆಲ್ಲ ಸುಗಮವಾಗಿ ಸಂಚಾರ ವ್ಯವಸ್ಥೆ ಮಾಡಿಕೊಡ್ತೀವಿ. ನಾವು ಏನು ಬಸ್ ರಿಸರ್ವ್ ಮಾಡಿರ್ತಾರೆ ಖಾಸಗಿ ಬಸ್ಸಲ್ಲಿ ಅವ್ರದ್ದು ಮೊಬೈಲ್ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದರ ಮೇಲೆ ನಾವು ಅವರಿಗೆ ಸಂಬಂಧಿಕರಿಗೆ ಮಾಹಿತಿಯನ್ನು ಈಗ ಆಲ್ರೆಡಿ ತಿಳಿಸ್ತಾ ಇದ್ದೀವಿ. ಸೊ ಈಗ ಕೆಲವರು ಬಂದು ಹಾಗೆ ವಿಚಾರ ಮಾಡಿರೋದು ಇಬ್ಬರು ಸೇವ್ ಆಗಿದ್ರೆ ನಮ್ಮ ಬಾಡಿ ಸಿಗ್ತಾ ಇಲ್ಲ. ಸೊ ಅದನ್ನು ನಾವೀಗ ಬಾಡಿ ಗುರುತಿಸುವಂಥ ಸ್ಥಿತಿಯಲ್ಲಿಲ್ಲ. ಅದನ್ನು DNA ಮಾಡಿದ ನಂತರ ನಾವು ಐಡೆಂಟಿಫೈ ಮಾಡ್ಬೋದು. ಶಾಲಾ ಮಕ್ಕಳು ಇದು ಹೌದು, ನಿಜಕ್ಕೂ ಒಂದು ದುರಂತ ತಪ್ಪು ಅಂತ ಅನಿಸ್ಬೋದು ಸರ್. 2:05 ಆಗಿದ್ದಾರೆ ಸುಮಾರು. ನಾವು ದಿನ ಲಾರಿಗಳಿಗೆ ಹೋಗ್ತೀವಿ. ನಾವು ಹೋಗೋ ಸಂದರ್ಭದಲ್ಲಿ ಭೀಕರ ಅಗ್ನಿ ಕಾಣಿಸ್ಕೊಂತು. ಆವಾಗ ನಾವು ಓಡಿ ಬಂದ್ವಿ ಏನಾಗೈತೆ ಅಂತ. ಬಸ್ಸು ಹತ್ತಿ ಉರಿತಿತ್ತು. ಅದ್ರ ಹಿಂದೆ ಸ್ಕೂಲ್ ಬಸ್ ಇತ್ತು. ಸುಮಾರು ಪ್ರವಾಸಿಗೆ ಹೋಗೋ ಮಕ್ಕಳು 40 ಜನ. ಆ ಮಕ್ಕಳನ್ನು ಉಳಿಸಿ ಡ್ರೈವರು ಓಡಿ ಬಂದು ಈ ಗಾಡಿ ಜನಕ್ಕೆ ಸುಮಾರು ಒಂದು 10 ಜನಕ್ಕೆ ಉಳಿಸಿದ್ದಾನೆ. ಮಕ್ಕಳಿಗೆ ಸೇಫ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ಎಲ್ಲ ಅಲ್ಲಿ ಕೂತಿದ್ದಾರೆ, ನೋಡ್ಬೋದು ನೀವು. ಒಂದು ಸ್ವಲ್ಪ ಜನ ಸಿಗ್ತಾ ಇಲ್ಲ ಬಾಡಿ. ನಾವು ಕನಿಷ್ಠ 6 ಬಾಡಿಗೆ ಹೊರಗೆ ತೆಗೆದಿದ್ದೀವಿ, ಇನ್ನೂ 5 ಸುಮಾರು. ಈಗ ಅದೇ ಕಾರ್ಯಾಚರಣೆ ನಡೀತಾ ಇದೆ. ಎಷ್ಟು ಸರ್ ಆಗಿದೆ ಈ ಘಟನೆ? ಕರೆಕ್ಟಾಗಿ 2:05 ಸರ್, 2:05 ಆಗುತ್ತೆ. ಎಲ್ಲ ಲೋಕಲ್ ಹುಡುಗರೇ, ನಾವು ಇದೇ ಊರವರು ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ಹುಡುಗರೇ. ಹೆಂಗೆ ಸರ್ ಆಗಿದೆ ಇದು? ಏನು ಲಾರಿಯವ್ರು ಬಂದು ಹೊಡೆದ್ರ? ಲಾರಿ ಅವನು ನಿದ್ದೆ ಕಣ್ಣಾಗಿ ಬರ್ತಿದ್ದಾನೋ ಏನೋ, ಅಕಸ್ಮಾತ್ ಏನೋ ಯಾರನ್ನ ಚಮಕ್ ಮಾಡಿದಾನೋ ಗೊತ್ತಿಲ್ಲ ಸರ್. ಅವನು ಬರೋ ಏನು ರಭಸಕ್ಕೆ ಏನು ಬಂದಿದ್ದಾನೋ ಆ ರಭಸಕ್ಕೆ ಹೊಡೆದಿದ್ದಾನೆ ಸರ್. ಡಿವೈಡರ್ ದಾಟಿ ಹೊಡೆದಿದ್ದಾನೆ ಸರ್ ಆ ಕ್ಷಣದಲ್ಲೇ. ಅವಾಗಲೇ ಇಮಿಡಿಯೇಟ್ ಏನು ಗ್ಯಾಪೇ ಸಿಕ್ಕಿಲ್ಲ ಸರ್ ನಮಗೆ ಬಚಾವ್ ಮಾಡೋಕ್ಕೆ. ಕೆಲವರು ಹಾಸ್ಪಿಟ್ಲಿಗೆ ಇದ್ದಾರೆ, ಕೆಲವು ಮಕ್ಕಳು ಉಳಿದಿದ್ದಾರೆ. 40 ಮಕ್ಕಳು ಉಳಿದಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ನೋಡಬಾರ್ದು ಪಾಪ. ಗೋಳು ಒಂದು ತಾಯಿ ಎತ್ಕೊಂಡು ಬರುತ್ತೆ ಮಗುಗೆ, ನಮ್ಗೆ ಉಳಿಸ್ಕೊಳ್ರಿ ಅಂತ ಉಳಿಸ್ಕೊಳಕ್ಕಾಗಿಲ್ಲ ಸರ್. ಆ ಥರ ಆಗೈತಿ. ಎಷ್ಟು ಜನ ನೀವು ಕೆಳಗಡೆ ಇಳಿಸಿದ್ರಿ ಸರ್ ಆ ಟೈಮಲ್ಲಿ? 15 ಜನ ಉಳಿದಿರೋ ಸರ್ ಸುಮಾರು. ಡ್ರೈವರ್ಗಳು ಇಲ್ಲಿ ಗೋಲ್ಡನ್ ಫೀಡ್ಸ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದ ಡ್ರೈವರ್ಗಳು ಒಂದು 4-5 ಜನ ಬಂದು ಆವಾಗಲೇ ಒಂದು ತಾಯಿ ಮತ್ತು ಮಗು
ಉಳಿಸ್ಬೇಕಾದ್ರೆ ನನಗೆ ಹೇಳಿದ್ರು ಬಂದಾಗ ಆ ಒಂದು ಮಗು ತಂದೆ ತಾಯಿಗೆ ಇಬ್ಬರಿಗೂ ಎಳ್ಕೊಂಡ್ರು ಹೊರಗಿವರು. ಆ ಒಂದು ಮಗು ಆ ತಂದೆ ತಾಯಿ ಎದುರಿಗೆ ಸುಟ್ಟೋಗಿದ್ದು ನೋಡಿ ಭಾಳ ಮನಕಲ್ಕಂತ ಒಂದು ಘಟನೆ. ಪಾಪ ಅವ್ರು ಹೇಳ್ತಾಯಿದ್ರು, ಹೇಳೋಕ್ಕೆ ಆಗ್ತಿಲ್ಲ ಅಂತ ಕಣ್ಣಾಗಿ ನೀರಾಗ್ಬಿಟ್ರು. ಆ ರೀತಿ ಇತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ಭಾಳ ಬಂದು ಯಾರು ಬರದಾಗಿರೋ ಮುಂಚೆ ಇಲ್ಲಿ ಅವ್ಯವಸ್ಥೆ ಏನಿರುತ್ತಪ್ಪ ಅಂದರೆ ನಮ್ಮದು ಹೋಬಳಿ ಹೆಡ್ ಕ್ವಾರ್ಟ್ರ್, ಇದು ಹೈವೇ ರಾಷ್ಟ್ರೀಯ ಹೆದ್ದಾರಿ, ಒಂದು ಆಂಬುಲೆನ್ಸ್ ಇರೋದಿಲ್ಲ ನಮ್ಮೂರಲ್ಲಿ. ಮತ್ತು ಫೈರ್ ಇಂಜಿನ್ಗೆ ನಾವು ಭಾಳಷ್ಟು ಸರಿ ಹೇಳಿದ್ದೀವಿ, ಯಾವುದೂ ಇರಲ್ಲ. ಡಿವೈಡರ್ಗಳಿದ್ದಾವೆ, ಅಂಡರ್ ಪಾಸ್ ಮಾಡಿಕೊಡಿ ಅಂದರೆ ಕೊಡಲ್ಲ. ಇಂಥ ಸಣ್ಣ ಪುಟ್ಟ ಘಟನೆಗಳು ಬಹಳಷ್ಟು ಆಗ್ತಾ ಇರ್ತವೆ ನಮ್ಮೂರಲ್ಲಿ. ಆಕ್ಸಿಡೆಂಟ್, ಅಪಘಾತ ಅಂದರೆ ಅದೇ ನಮಗೆ ಮಾಮೂಲಾಗಿಬಿಟ್ಟಿದೆ. ಅಪಘಾತಗಳು ಅಂಬೋದು, ಆಕ್ಸಿಡೆಂಟ್ಗಳಾಗೋದು ಇವೆಲ್ಲ ಭಾಳ ಏನು ಅದಕ್ಕೇನು ಇದೇನೇ ಇಲ್ಲ. ಸುಮ್ಮನೆ ಏನಪ್ಪ ಅಂದರೆ ಆಕ್ಸಿಡೆಂಟ್ ಅಂದರೆ ಏನೋ ಒಂದು ಇದು ಹಂಗೆ. ಆದರೆ ಅದರಲ್ಲೂ ಇದು ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಇವತ್ತು ಸುಟ್ಟಿರ್ತಕ್ಕಂಥದ್ದು ನೋಡಿದರೆ ನಮಗೆ ಭಾಳ ಇದಾಗ್ತದೆ. ಈ ಒಂದು ಸ್ಪೀಡ್ ಲಿಮಿಟ್ ಇಲ್ಲಿ ಊರಾಗಿ ಬರ್ತಾರೆ, ಅಲ್ಲಿಂದ ಡಿವೈಡ್ರ್ ಇದ್ದಾವೆ, ಆ ಡಿವೈಡ್ರಿಗೆ ಹೋಗೋದಕ್ಕೆ, ಹೋಟ್ಲ್ಗಳಿಗೆ ಹೋಗಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಅನಾಹುತಗಳು ಇಲ್ಲಿ ಬಹಳಷ್ಟು ಸರಿ ಆಗ್ತವೆ. ವಾರದಲ್ಲಿ ಒಂದೆರಡು ಅನಾಹುತಗಳಾಗೋದಂತೂ ಸಹಜ ಈ ಊರಲ್ಲಿ. ಇಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಮತ್ತು ಇಲ್ಲಿ ಇವರು ಏನು ನಮಗೆ ಡಿವೈಡರ್ಗಳು ಕೊಡಬೇಕಾಗಿತ್ತು, ಅಂಡರ್ ಪಾಸ್ಗಳು ಕೊಡಬೇಕಾಗಿತ್ತು, ಅವೈಜ್ಞಾನಿಕವಾಗಿ ಊರಿನ ಮಧ್ಯದಲ್ಲೇ ಕೊಟ್ಟಿರೋದ್ರಿಂದ ಬಹಳಷ್ಟು ಅಪಘಾತಗಳು ಇಲ್ಲಿ ಸಂಭವಿಸ್ತಿರ್ತಕ್ಕಂಥದ್ದು ಇದು. ಇಂಥ ಸಂದರ್ಭದಲ್ಲಿ ನಾವು ಇಂಥ ಅಪಘಾತಗಳಾದಾಗ ನಮ್ಮೂರಲ್ಲಿ ಇಂಥ ಯುವಕರು ಆದಷ್ಟು ಇಂಥ ಶುಕೂರು ಮತ್ತು ಇವರು ಆರಿಫು ಮತ್ತು ನಮ್ಮ ಡ್ರೈವರ್ಗಳು, ಬಹಳಷ್ಟು ಜನ ಡ್ರೈವರ್ಗಳು ಬಂದು ಯತೀಶ್ ಇವರೆಲ್ಲ ಬಂದು ಇಂಥ ಸಂದರ್ಭದಲ್ಲಿ ಯಾವಾಗಲೂ ಪೊಲೀಸ್ನವ್ರ ಜೊತೆ ಸಹಾಯಸ್ಥವಾಗಿ ಇವತ್ತು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾರೆ. ಅದೊಂದು ನಾವು ಮೆಚ್ಕೋಬೇಕು. ಈ ಊರಲ್ಲಿ ಒಂದು ಆ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಬಹಳಷ್ಟು ಸಹಾಯ ಆಗ್ತಿದೆ. ಇದು ಆಗಿರ್ತಕ್ಕಂಥದ್ದು. ಈ ದಿನ ಚಿತ್ರದುರ್ಗ ಜಿಲ್ಲೆಯ ನ್ಯಾಷನಲ್ ಹೈವೇ ಜಗವನಹಳ್ಳಿ ಸಮೀಪ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗಿದ್ದಂಥ ಒಂದು ಟೀಮರ್ ಖಾಸಗಿ ಬಸ್ಸಿಗೆ ಟೂರ್ಸ್ ಬೆಂಗಳೂರಿಗೆ ಹೋಗ್ತಿರೋಂಥ ಒಂದು ಕಂಟೈನರು ಡ್ರೈವರ್ ಒಂದು ಅಜಾಗರೂಕತೆಯಿಂದ ಒಂದು ಭೀಕರವಾದಂಥ ಅಪಘಾತ ಸಂಭವಿಸಿದ ತಕ್ಷಣವೇ ಮನೆ SSR ಗಮನ ತಗೊಂಡು ತಕ್ಷಣ ನಾವು ಮತ್ತು ಪೊಲೀಸ್ ಎಲ್ಲರೂ ಸಿಬ್ಬಂದಿ ಮತ್ತು SDF ಟೀಮು ಸ್ಥಳಕ್ಕೆ ದೌಡಾಯಿಸಿ ಈ ಸ್ಥಳದಲ್ಲಿ ಬೆಂಕಿ ಹತ್ಕೊಂಡುರಿತಾ ಇತ್ತು. ಏನು ಫೈರ್ ಇಂಜಿನಿಂದ ಎಲ್ಲ ಬಸ್ಗಳಿಗೆ ಹತ್ತಿರದ ಬೆಂಕಿಯನ್ನು ಆರಂಭಿಸಿ 24 ಜನರನ್ನ ಇಂದು ನಾವು ಹಿರಿಯರಿಗೆ 12 ಜನ ಶಿಫ್ಟ್ ಮಾಡಿದ್ದು. ಆ 9 ಜನ ಶಿರಾಕ್ಕೆ, 3 ಜನ ತುಮಕೂರಿಗೆ, ಒಟ್ಟು 24 ಜನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಟ್ಟು ಬಸ್ನಲ್ಲಿ 30 ಜನ ಪ್ರಯಾಣಿಕರಿದ್ದರು, ಡ್ರೈವರ್ ಮತ್ತು ಕಂಡಕ್ಟರ್ ಸೇರಿ 32 ಜನ. ಈಗ ಅದರಲ್ಲಿ 4 ಡೆಡ್ ಬಾಡಿಗಳು ಸಿಕ್ಕಿದ್ದಾವೆ. ಇನ್ನು 4 ಡೆಡ್ ಬಾಡಿಗಳ ಅವಶೇಷಗಳನ್ನು ಈಗ ಬಸ್ಸು ಗಜ್ಜುಗಜ್ಜಾಗಿದ್ದರಿಂದ ಅದನ್ನು ಕಾಯ್ದೆನೋ ಮೆಜಾರ್ ಆಫ್ ತಂಡದವರು ಅದನ್ನು ಕಟ್ ಮಾಡಿ ತೆಗೆದು ಅವಶೇಷಗಳನ್ನು ಸಂಗ್ರಹಿಸಲಾಗ್ತದೆ. ಬಸ್ ಚಾಲಕ ಡ್ರೈವರ್ ಲಾರಿ ಚಾಲಕನ ಮರಣ ಹೊಂದಿದ್ದು, ಅದನ್ನು ಸಮೇತ ನಮಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಎಲ್ಲ ಬಾಡಿಗಳನ್ನು ಶಿಫ್ಟ್ ಮಾಡಿದ ನಂತರ ಅದನ್ನು DNA ಪರೀಕ್ಷೆ ಮಾಡಿ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ಸಂಬಂಧಪಟ್ಟಂಥ ವಾರಸುದಾರರಿಗೆ ನಿಯಮಾನುಸಾರ ಹಸ್ತಾಂತರ ಮಾಡಲಾಗಿದೆ. ಸೊ ಈಗೇನು ಟ್ರಾಫಿಕ್ ಬಂದಾಗಿತ್ತು ಅದನ್ನೆಲ್ಲ ಸುಗಮವಾಗಿ ಸಂಚಾರ ವ್ಯವಸ್ಥೆ ಮಾಡಿಕೊಡ್ತೀವಿ. ನಾವು ಏನು ಬಸ್ ರಿಸರ್ವ್ ಮಾಡಿರ್ತಾರೆ ಖಾಸಗಿ ಬಸ್ಸಲ್ಲಿ ಅವ್ರದ್ದು ಮೊಬೈಲ್ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದರ ಮೇಲೆ ನಾವು ಅವರ ಸಂಬಂಧಿಕರಿಗೆ ಮಾಹಿತಿಯನ್ನು ಈಗ ಆಲ್ರೆಡಿ ತಿಳಿಸ್ತಾ ಇದ್ದೀವಿ. ಈಗ ಕೆಲವರು ಬಂದು ಆಗಲೇ ವಿಚಾರ ಮಾಡಿರೋದು ಇಬ್ಬರು ಸೇವ್ ಆಗಿದ್ರೆ ನಮ್ಮ ಬಾಡಿ ಸಿಗ್ತಾ ಇಲ್ಲ. ಸೊ ಅದನ್ನು ನಾವೀಗ ಬಾಡಿ ಗುರುತಿಸುವಂಥ ಸ್ಥಿತಿಯಲ್ಲಿಲ್ಲ. ಅಂದರೆ DNA ಮಾಡಿದ ನಂತರ ನಾವು ಐಡೆಂಟಿಫೈ ಮಾಡ್ಬೋದು. ಶಾಲಾ ಮಕ್ಕಳು ಹೌದು, ನಿಜಕ್ಕೂ ಒಂದು ದುರಂತ ತಪ್ಪು ಅಂತ ಅನಿಸ್ಬೋದು.